ನಮಸ್ಕಾರ. ಮೂವಿ ಪ್ರಿವ್ಯೂ ವಿತ್ ಹೀರೋ ಯಾರು ಗೊತ್ತಾ? ಈಗ ಮಾರ್ಚ್ 14ಕ್ಕೆ ತೆರೆ ಕಾಣ್ತಾ ಇರೋ ಸಿನಿಮಾದ ಹೀರೋ ಮಿಸ್ಟರ್ ಶ್ರೀಜಿತ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಆ ಸಿನಿಮಾದ ಬಗ್ಗೆ ಏನೇನು ವಿಷಯ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಯಾರು ಈ ಶ್ರೀಜಿತ್? ಮೂಲತಃ ಚಿಕ್ಕಮಗಳೂರಿನವರು, ಚಿಕ್ಕಮಗಳೂರಿನ ಮೂಡುಗೆರೆಯವರು, MBA ಪದವೀಧರ. ಹಲವಾರು ಸೀರಿಯಲ್ಗಳನ್ನು ಮಾಡಿಕೊಂಡು ಹಲವಾರು ಸಿನಿಮಾಗಳಲ್ಲಿ ಸೈಡ್ ಆ್ಯಕ್ಟರ್ ಆಗಿ ಕೆಲಸ ಮಾಡಿಕೊಂಡು ನಂತರ 2018ರಲ್ಲಿ ರಂಗಬಿರಂಗಿ ಅನ್ನುವಂಥ ಒಂದು ಸಿನಿಮಾದ ಮೂಲಕ ನಾಯಕನಾಗಿ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದಾದ ನಂತರ 12 ಸಿನಿಮಾಗಳು ಇವರದ್ದು ನಾಯಕ ನಟನಾಗಿ ಬಂದಿರೋದು ಇದೆ. ಇದು ಕನ್ನಡ ಮಾತ್ರ ಅಲ್ಲ, ಅವರು ತಮಿಳು ಹಾಗೂ ತೆಲುಗುದಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಬಹುಭಾಷಾ ನಟ, ಯುವಕ ಹಾಗೂ ಚಿತ್ರರಂಗದ ಬಗ್ಗೆ ಅದಮ್ಯ ಪ್ರೀತಿಯನ್ನ ಹುಟ್ಟಿಸಿಕೊಂಡು ಬಂದಿರುವಂತಹ ಒಬ್ಬ ಯುವಕ ಇದ್ದಾರೆ. ಅವ್ರ ಜೊತೆಗೆ ನಾವು ಇವತ್ತು ಮಾತಾಡೋಣ. ಬನ್ನಿ, ನಮ್ಮ ಜೊತೆಗೆ ಶ್ರೀಜಿತ್ ಅವರಿದ್ದಾರೆ. ನಮಸ್ಕಾರ ಶ್ರೀಜಿತ್ ಅವರೇ. ನಮಸ್ತೆ ಸರ್. FMC ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ಈ ಒಂದು ಅನ್ನುವಂತ ಒಂದು ಸಿನಿಮಾದ ಮೂಲಕ ಮತ್ತೆ ನೀವು ತೆರೆ ಮೇಲೆ ಬರ್ತಾ ಇದ್ದೀರಿ ನಾಯಕ ನಟನಾಗಿ. ಇದೆಲ್ಲದಕ್ಕಿಂತ ಮುಂಚೆ ನಾನು ನಿಮ್ಗೆ ಕೇಳೋದು, ನಿಮ್ಮ ಸಿನಿಮಾ ಜರ್ನಿ ಹೇಗೆ ಶುರುವಾಯಿತು? ಈ ವರೆಗೆ ಹೇಳ್ಬಿಡ್ತೀರಾ? ಖಂಡಿತವಾಗ್ಲೂ ಸರ್. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಜಿತ್. ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಬರಬೇಕು ಅಂದರೆ ನಾನು ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದ 2012. 2012ಇಂದ ನಾನು ಬರಬೇಕಾಗತ್ತೆ. ಬೆಂಗಳೂರಿಗೆ ನಾನು ಬಂದಿದ್ದು 2010. ಇನ್ ಶಾರ್ಟ್ ಹೇಳಬೇಕು ಅಂದರೆ 2010ಇಂದ 12ವರೆಗೂ ಎಜುಕೇಷನ್ ಅಂತ ಟೈಮ್ ಆಗೋಯ್ತು. 2012ಅಲ್ಲಿ ಮುಂಚೆಯಿಂದನೂ ಇತ್ತು ಸಿನಿಮಾ ಹುಚ್ಚು, ಆನ್ ಸ್ಕ್ರೀನ್ ಮೇಲೆ ಬರಬೇಕು ಅನ್ನೋ ಹುಚ್ಚು. 2012ಅಲ್ಲಿ ಬಟ್ ದಾರಿ ಗೊತ್ತಿಲ್ಲ ಸರ್, ಹಿಂಗೆ ಹೋಗ್ಬೇಕು ಯಾವ ಥರ ಆ ದಾರಿ ಗೊತ್ತಿಲ್ಲ. ಯಾಕಂದರೆ ನಾವೆಲ್ಲ ಬಂದಿದ್ದು ಬ್ಯಾಕ್ಗ್ರೌಂಡ್ ಅಂದರೆ ಒಂದು ರೈತಾಪಿ ಕುಟುಂಬ. ಸೊ ಹಂಗಾಗಿ ಬ್ಯಾಕ್ಗ್ರೌಂಡ್, ಸಿನಿಮಾ ಬ್ಯಾಕ್ಗ್ರೌಂಡ್ ಯಾವ ಥರನೂ ಇಲ್ಲ. 2012ಇಂದ ಈ ಲೋಕಲ್ ಕೇಬಲ್ ನೆಟ್ವರ್ಕ್ಸಲ್ಲಿ ಆ್ಯಂಕರಿಂಗ್ಗೆ ಅಡ್ವರ್ಟೈಸ್ಮೆಂಟ್ ಕರೀತಾರೆ, ಬೇಕಾಗಿದ್ದಾರೆ ಅಂತ. ಸೊ ಅಲ್ಲಿ ಅಪ್ಲೈ ಮಾಡಿದೆ. ಒಂದು 2-3 ಲೋಕಲ್ ನೆಟ್ವರ್ಕ್ ಕೇಬಲ್ ಚಾನಲಲ್ಲಿ ಆ್ಯಂಕರ್ ಆಗಿ ಮಾಡಿದೆ. ಸೊ ಅಲ್ಲೇ ಮಾಡ್ತಾ ಒಂದು ಸ್ವಲ್ಪ ಒಂದು ಚಿಕ್ಕ ಸಣ್ಣ ಪುಟ್ಟ ರೂಟ್ ಸಿಕ್ತು. ಸೊ ಇಂಡಸ್ಟ್ರಿ ಅವ್ರು ಕೆಲವರೊಂದು ಲಿಂಕಲ್ಲಿ ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಸೀರಿಯಲ್ಸ್ ಅಂದರೆ ಲೀಡ್ ರೋಲ್ಸ್ ಅಲ್ಲ, ಸಪೋರ್ಟಿಂಗ್ ರೋಲ್ಸ್ ಮತ್ತು ಸ್ವಲ್ಪ ನೆಗೆಟಿವ್ ರೋಲ್ಸ್, ಈ ಥರ ಸೀರಿಯಲ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸುವರ್ಣ ಚಾನಲಲ್ಲಿ ಅರಗಿಣಿ, ಅಮೃತವರ್ಷಿಣಿ, ಆಮೇಲೆ ಅವನು ಮತ್ತು ಶ್ರಾವಣಿ, ಈ ಥರ ಸೀರಿಯಲ್ಸಲ್ಲಿ ಕಂಟಿನ್ಯೂ ಮಾಡ್ಕೊತಾ ಬಂದೆ. ಆಲ್ಮೋಸ್ಟ್ 2015ವರೆಗೂ ಮಾಡಿದೆ. 15-16ಅಲ್ಲಿ ಸಿನಿಮಾ ಲಿಂಕ್ ಸ್ವಲ್ಪ ಸಿಕ್ತು. ಕೆಲವೊಬ್ಬೊಬ್ಬರು ಸಿನಿಮಾದವರು ಪರಿಚಯ ಆದರು. ಅಲ್ಲಿಂದ ಮತ್ತೆ ಸಿನಿಮಾದಲ್ಲೂ ಸಪೋರ್ಟಿಂಗ್ ರೋಲ್ಸು ಅದು ಇದು ಸ್ಟಾರ್ಟ್ ಮಾಡಿದೆ. ಅದು ಮಾಡ್ತಾ 2016ಅಲ್ಲಿ ರಂಗಬಿರಂಗಿ ಅನ್ನೋ ಒಂದು ಸಿನಿಮಾಕ್ಕೆ ಈ ಥರ ನಾಯಕ ನಟ ಬೇಕಾಗಿದ್ದಾರೆ ಅಂತ ಹುಡುಕ್ತಾ ಇದ್ರು. ಸೊ ಆಡಿಷನ್ಸ್ಗೆ ಅಟೆಂಡ್ ಆಗೋಣ ಅಂತ ಅಲ್ಲಿ ಅಟೆಂಡ್ ಆದೆ. ಅಲ್ಲಿಂದ ಸಿನಿಮಾ ಜರ್ನಿ, ಆ್ಯಕ್ಚುಯಲ್ ಸಿನಿಮಾ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ರಂಗಬಿರಂಗಿ 2018ರಲ್ಲಿ ರಿಲೀಸ್ ಆಯಿತು. 2018ರಲ್ಲಿ ರಿಲೀಸ್ ಆಯಿತು ಸರ್. ಅದನ್ನು ಸೆಲೆಕ್ಟ್ ಆಗಿದ್ದೊಂದು ರೋಚಕ ಕತೆ ಹೇಳ್ಬೇಕಂದ್ರೆ, ಅಲ್ಲಿ ನಾಯಕ ನಟ ಅಂತಲ್ಲ, ಕಲಾವಿದರು ಬೇಕಾಗಿದ್ದಾರೆ ಅಂತ ಹಾಕಿದ್ರು. ನಾನು ಸೊ ಅಲ್ಲಿ ಆಡಿಷನ್ಗೆ ಹೋದೆ. ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಅಂತ, ಅವ್ರನ್ನ ಮದರಂಗಿ ಸಿನಿಮಾ ಎಲ್ಲ ಮಾಡಿದರು. ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಸೆಲೆಕ್ಟ್ ಮಾಡಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ದಿನ ಆಡಿಷನ್ಸ್ಗೆ ಹೋಗ್ತಾಯಿದ್ವಿ, ದಿನ ಒಂದೊಂದು ಎಕ್ಸಸೈಸ್ ಕೊಡ್ತಾಯಿದ್ರು. ತುಂಬ ಜನ ಬೇರೆ ಬೇರೆ ಕಲಾವಿದರೆಲ್ಲ ಬಂದಿದ್ರು. ಬಟ್ ಅಲ್ಲಿ ಗೊತ್ತಿಲ್ಲ, ಅಲ್ಲಿ ನನ್ನ ಡೆಡಿಕೇಶನ್ನು ಇಲ್ಲ, ನಾನು ಅಲ್ಲಿ ಮಾಡ್ತಾ ಇದ್ದಂಥ ಎಕ್ಸಸೈಸ್ಗಳು ಅವ್ರಿಗೇನು ಇಷ್ಟ ಆಯಿತು ಅಂತ ಗೊತ್ತಿಲ್ಲ. ಹಾಗೆ ಬೇರೆ ರೋಲ್ಗೆ ಅಂತ ಒಂದು ಕರೆದವರು ಅಲ್ಲಿಂದ ನನ್ನ ನಾಯಕನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ನೀವು ಯಾವಾಗಲೂ ಈ ನೆಗೆಟಿವ್ ರೋಲ್ಗಳನ್ನ ಮಾಡ್ಕೊಂಡು ಬಂದಿರೋರು. ಹೌದು ಸರ್. ಈ ಸಿನಿಮಾದಲ್ಲಿ ನೀವು ಒಂದು ಲೀಡ್ ರೋಲ್ ಅಲ್ಲಿ ಬರ್ತಾ ಇದ್ದೀರಾ, ಅಂದ್ರೆ ನಾಯಕನಾಗಿ ಬರ್ತಾ ಇದ್ದೀರಾ. ಆ ಒಂದು ಟ್ರಾನ್ಸಿಷನ್, ಇವನ್ ರಂಗಬಿರಂಗಿನಲ್ಲೂ ಕೂಡ ನೀವು ನಾಯಕ ನಟನಾಗಿ ಬರ್ತಾ ಇದ್ದೀರಾ. ಆ ಒಂದು ಟ್ರಾನ್ಸಿಷನ್ ಹೆಂಗಿತ್ತು, ಏನ್ ಅನ್ನಿಸ್ತು ನಿಮ್ಗೆ? ಸರ್, ತುಂಬ ಖುಷಿಯಾಗಿತ್ತು. ಆ್ಯಕ್ಚುಲಿ ರಂಗಬಿರಂಗಿ ತುಂಬ ಒಂದು ಒಳ್ಳೆ ರೀತಿ ನನಗೆ ಓಪನಿಂಗ್ ಥರ ಕೊಡ್ತು. ನನಗೆ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಒಂದು ಅವಕಾಶಗಳು ಬರೋದಾಗಿರ್ಬೋದು. ಸೊ ಆ ಸಿನಿಮಾದಲ್ಲೂ ಅಷ್ಟೇ, ಚಂದ್ರು ಸರ್ ಮತ್ತು ಶ್ರೀನಿವಾಸ್ ಸರ್ ಅವರು ಮುಂಚೆ ಫಸ್ಟ್ ಕಾಲ್ ಮಾಡಿ ಈ ಥರ ಸಿನಿಮಾ ಮಾಡ್ತಾ ಇದ್ದೀವಿ, ಬನ್ನಿ ಮಾಡಿ ಅಂತಂದಾಗ ತುಂಬ ಖುಷಿ ಆಯಿತು. ಒಂದು ಸಿನಿಮಾ ಅವಕಾಶಗಳು ಬರೋದೇ ದೊಡ್ಡ ವಿಷಯ ಅಲ್ವಾ ಸರ್ ನಮಗೆ ಅವಾಗ. ಕತೆ ಮತ್ತೊಂದು ಟೀಮ್ ಅದು ಬೇರೆ ವಿಷಯ, ಸಿನಿಮಾ ಅವಕಾಶಗಳು ಬಂತು ಅಂದ್ರೇ ಅದು ದೊಡ್ಡ ವಿಷಯ. ಸೊ ನಾನು ಇಮಿಡಿಯೇಟಾಗಿ ಹೋದೆ, ಮೀಟ್ ಆದ ತಕ್ಷಣ ಅವರು ಹೀಗೆ ಈ ಥರ ಅಂತ ಕತೆ ಮತ್ತು ಅವ್ರದ್ದು ಏನೇನು ಅಂದ್ಕೊಂಡಿದ್ದಾರೆಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು ನನಗೂ. ಯಾಕೆಂದರೆ ನನಗೆ ಮುಂಚೆಯಿಂದನೂ
ಒಂದು ಆ್ಯಕ್ಷನ್ ಈ ಥರ ಒಂದೊಂದು ಮಾಡಬೇಕು ಅನ್ನೋ ಎಲ್ಲ ಥರನೂ ಮಾಡಬೇಕು ಅನ್ನೋ ಒಂದು ನನಗೆ ಆಸೆ. ಒಬ್ಬ ಕಲಾವಿದನಾಗಿ ಆ್ಯಕ್ಷನ್ ಕಾನ್ಸೆಪ್ಟ್ ಇರೋಂಥ ಸಿನಿಮಾಗಳು ಮಾಡಬೇಕು, ಥ್ರಿಲ್ಲರ್ ಕಾನ್ಸೆಪ್ಟ್ ಇರೋಂಥದ್ದು, ಹಾರರ್ ಇರೋಂಥದ್ದು, ಮತ್ತು ಕಾಮಿಡಿ ಇರೋಂಥದ್ದು ಎಲ್ಲ ಥರನೂ ಮಾಡಬೇಕು ಅನ್ನೋ ಆಸೆ. ಬಟ್ ಅವಕಾಶಗಳು ಬರಬೇಕಲ್ಲ. ಸೊ ಬಂದಿರೋಂಥ ಅವಕಾಶನ ಉಪಯೋಗಿಸ್ಕೋಬೇಕು ಅಂತ ಒಪ್ಕೊಂಡೆ. ಹಾಗೆ ಕತೆ ತುಂಬ ಚೆನ್ನಾಗಿತ್ತು ಸರ್, ಥ್ರಿಲ್ಲಿಂಗ್ ಆಗಿ. ಮತ್ತು ಕೆಲವೊಂದೊಂದು ರಿಯಲ್ ಇನ್ಸಿಡೆಂಟ್ಸ್ನ ಇಟ್ಕೊಂಡು ಮಾಡಿದ್ದಂಥ ಕತೆ ತುಂಬ ಚೆನ್ನಾಗಿ ಹಿಂದಿದ್ರು ಚಂದ್ರು ಸರ್. ಸೊ ಹಾಗಾಗಿ ತುಂಬ ಖುಷಿ ಆಯಿತು, ಒಪ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ, ಈ ಆ ಸಿನಿಮಾದಲ್ಲಿ ನೀವು ನಾಯಕ ನಟನಾಗಿದ್ದೀರಿ, ನಿಮ್ಮ ಜೊತೆಗೆ ನಾಯಕಿಯರಾಗಿದ್ದು ಈ ಸಿನಿಮಾದಲ್ಲಿ ಒಂದು ವಿಷಯ ಕೇಳಿದೆ ನಾನು. ಯಾಕೋ ಅವರು ಈ ಪ್ರಮೋಷನ್ಗಾಯ್ತು ಇದಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ಈ ವಿಷಯದಲ್ಲಿ ನೀವೇನಾದ್ರೂ ಅವರ ಅಪ್ರೋಚ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಾ? ಅವರ ರೆಸ್ಪಾನ್ಸ್ ಏನಿತ್ತು? ಸರ್ ಅಪ್ರೋಚ್ ಅಂದರೆ ನಥಿಂಗ್ ಪರ್ಸನಲ್, ಪ್ರೊಫೆಷ್ನಲ್ ಆಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅಂದರೆ ಅವರು ಏನು ಕಮಿಟ್ಮೆಂಟ್ಸ್ ಇದೆಯೋ, ಅವ್ರದ್ದು ಬೇರೆ ಏನು ಸಮಸ್ಯೆಗಳಿದೆಯೋ ನನ್ನ ಹತ್ರ ಅವರು ಆ ಥರ ಹೇಳಿಲ್ಲ. ಟೀಮ್ ಜೊತೆ ಕನೆಕ್ಟ್ ಆಗಿದ್ದಾರೆ, ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಅವರಾಗಿರ್ಬೋದು, ಅವ್ರ ಜೊತೆ ಕನೆಕ್ಟ್ ಆಗಿದ್ದಾರೆ. ಅಂದರೆ ಬ್ರೀಫ್ ಎಕ್ಸ್ಪ್ಲನೇಷನ್ ಅವ್ರಿಗೆ ಗೊತ್ತು. ನನಗೆ ಅಷ್ಟು ಅವ್ರು ಯಾಕೆ ಇನ್ವಾಲ್ವ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಇನ್ನು ಡೀಪಾಗಿ ನನಗೆ ಅಷ್ಟು ವಿಷಯಗಳು ಗೊತ್ತಿಲ್ಲ ಸರ್. ಈಗ ಒಂದು ಸಿನಿಮಾ ತೆರೆ ಕಾಣಬೇಕು ಅಂದ್ರೆ ಪ್ರಮೋಷನ್ ತುಂಬಾ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಖಂಡಿತ. ಈ ಪ್ರಮೋಷನ್ ನಲ್ಲಿ ನೀವು ನಿಮ್ಮನ್ನ ಯಾವ ರೀತಿಯಾಗಿ ತೊಡಗಿಸ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಸರ್ ಖಂಡಿತವಾಗ್ಲು ಅದು ಎಟ್ ಎನಿ ಯಾವ ಲೆವೆಲ್ ಆದ್ರೂ ನಾನು ನಮ್ಮ ಟೀಮ್ ಜೊತೆ ನಿಲ್ಲೋದಕ್ಕೆ ರೆಡಿ. ಯಾಕಂದ್ರೆ ಸಿನಿಮಾ ನಮ್ಮದು, ನಾವು ಕಷ್ಟಪಟ್ಟು ಮಾಡಿರೋಂಥದ್ದು, ಜನಗಳಿಗೋಸ್ಕರ ಮಾಡಿರೋಂಥದ್ದು, ನಮಗೋಸ್ಕರ ನಾವು ಮಾಡ್ಕೊಂಡಿರೋಂಥದ್ದು. ನಮ್ಮ ಒಂದು ಪ್ರಾಡಕ್ಟ್ ಜೊತೆ ನಾವೇ ನಿಲ್ಲಿಲ್ಲ ಅಂದರೆ ಹೆಂಗೆ? ಹಾಗಾಗಿ ನಾನು ಅವ್ರೇನು ಹೇಳ್ತಾರೆ, ಟೀಮ್ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಪ್ರತಿಯೊಂದು ವಿಷಯನೂ ಮಾಡೋದಕ್ಕೆ ರೆಡಿ ಸರ್. ತುಂಬ ಖುಷಿಯಾದಂಥ ಒಂದು ವಿಷಯ. ಯಾವಾಗ್ಲೂ ಅಷ್ಟೇ, ಒಂದು ನಮ್ಮ ಈ ಡೈರೆಕ್ಟರ್ ಕೂಡ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ನಾಯಕಿಯಾಗಿ ಬಂದಿರುವಂಥ ಅನುಷಾ ರೈ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅದು ಇದು ಅಂತೆಲ್ಲ ಅಂದ್ಕೊಂಡು. ನಾವು ಈ ಒಂದು ಚಿತ್ರರಂಗದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದು ಸಣ್ಣದು ದೊಡ್ಡದು ಅನ್ನೋದಕ್ಕಿಂತ ಹೆಚ್ಚಾಗಿ ಚಿತ್ರರಂಗ ಅನ್ನೋದು ನಾವು ದೇವರು ಅಂತ ಪರಿಭಾವಿಸ್ತೀವಿ. ಯಾಕೆ ಅಂದರೆ ನಮಗೆ ಅನ್ನ ಕೊಡುವಂಥ ಒಂದು ಜಾಗ ಅದು. ಆ ಜಾಗಕ್ಕೆ ನಾವು ಮರ್ಯಾದೆನೇ ಕೊಡದೆ ಹೋದರೆ ಅದು ನಮಗೆ ಮರ್ಯಾದೆ ಕೊಡೋದಿಲ್ಲ. ನಾವು ಯಾರಿಗೆ ಏನು ಮರ್ಯಾದೆ ಕೊಡ್ತೀವೋ ಅಷ್ಟು ಮರ್ಯಾದೆ ನಮಗೆ ವಾಪಸ್ ಬರುತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಈ ನಡುವೆ ಬಹಳಷ್ಟು ನಟರುಗಳು ಒಂದು ಎರಡು ಸಿನಿಮಾಗಳನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಹೋಗಿ ಇಲ್ಲ ಅದು ಹಾಗಾಯಿತು, ನನ್ನ ಪಾತ್ರ ಹೀಗಾಯಿತು, ನನ್ನ ಪಾತ್ರ ಇನ್ನೂ ಜಾಸ್ತಿ ಬರಬೇಕಾಗಿತ್ತು, ಅದು ಇದು ಅಂತ ಎಲ್ಲ ಕಾರಣಗಳನ್ನು ಕೊಡ್ತಾರೆ. ಸಿನಿಮಾ ಮಾಡುವಾಗ ಆ ಕಥೆ ಏನಿದೆ ಏನು ಎಂತು ಅಂತ ಅವರು ಪೂರ್ತಿಯಾಗಿ ತಿಳಿದುಕೊಂಡೇ ಬಂದಿರ್ತಾರೆ. ಆದರೆ ಸಿನಿಮಾ ಮಾಡಿ ದುಡ್ಡು ಹಾಕಿ ಅಷ್ಟೊಂದು ಖರ್ಚು ಮಾಡಿ ಆ ಸಿನಿಮಾ ತೆರೆ ಕಾಣಬೇಕು ಅಂತ ಹೋದಾಗ ಅವ್ರು ಬರ್ದೇ ಹೋಗೋದು ಅಥವಾ ಈ ಥರ ಏನೇನೋ ಕಾರಣಗಳನ್ನು ಹೇಳೋದು ಅಷ್ಟು ಸರಿ ಅನ್ಸೋದಿಲ್ಲ. ನಿಮಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಸರ್ ನನ್ನ ಒಂದು ಅಭಿಪ್ರಾಯ ಕೇಳಬೇಕು ಅಂದರೆ ಆಂತರಿಕ ಕಾರಣಗಳು ಅದು ಎಲ್ಲ ಬಿಟ್ಟು ಸಿನಿಮಾ ಅಂತ ಬಂದಾಗ ನಾವು ಸಿನಿಮಾಗೋಸ್ಕರನೇ ನಿಲ್ಲಬೇಕು. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಇಲ್ಲ ಪರ್ಸ್ನಲ್ ಏನಿದ್ರು ಸಿನಿಮಾ ಅಂತ ಬಂದಾಗ ಪ್ರತಿಯೊಬ್ಬರು ಒಬ್ಬರಿಗೊಬ್ರು ನಿಲ್ಲೇಬೇಕು ತಂಡವಾಗಿ. ಅದು ನನ್ನ ಒಂದು ಅಭಿಪ್ರಾಯ. ಸಿನಿಮಾ ನಮಗೇನು ಕೊಡುತ್ತೆ ಅದು ಬಿಟ್ಟಿದೆ. ಯಾಕೆ ಸಿನಿಮಾ ಯಾರ್ಯಾರಿಗೆ ಏನೇನು ಕೊಡಬೇಕು ರಿಲೀಸ್ ಆದಮೇಲೆ ಅದು ಕೊಟ್ಟೇ ಕೊಡುತ್ತೆ. ಹೌದು. ಬಟ್ ಸಿನಿಮಾಗೋಸ್ಕರ ಪ್ರತಿಯೊಬ್ಬರು ನಿಲ್ಲೇಬೇಕು ಅನ್ನೋ ನನ್ನ ಒಂದು ಅಭಿಪ್ರಾಯ ಸರ್. ಹೌದು. ಈಗ ಈ ಆ ಸಿನಿಮಾದನ್ನ ನೀವು ನೋಡಿದಿರಲ್ವಾ? ಹಾಂ ಸರ್. ಓಕೆ, ಅದರಲ್ಲಿ ಯಾವ ವಿಷಯ ಜನರನ್ನ ಆಕರ್ಷಿಸ್ತದೆ ಅಂತ ನಿಮಗೆ ಅನಿಸುತ್ತೆ? ಸರ್ ಎಸ್ಪೆಷಲಿ ಹೇಳಬೇಕು ಅಂತಂದರೆ ನಾವು ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀವಿ ಏನೇನು ಹಾರರ್ ಸಿನಿಮಾಗಳು, ಬೇರೆ ಬೇರೆ ಥರ ಹಾರರ್ ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಚಿಕ್ಕ ವಯಸ್ಸಿಂದ. ನಾನು ಬುದ್ಧಿ ಬಂದಾಗಿಂದ ನಮ್ಮ ಹಾರರ್ ಸಿನಿಮಾನು ಒಂಥರ ಅದಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲ ಒಂದೊಂದು ಬೇರೆ ಬೇರೆ ಥರ. ಇದು ಒಂದು ಬೇರೆ ಥರ, ಸೇಮ್ ಪ್ಯಾಟರ್ನ್ ಥರ, ಅದೇ ಬಂತು ಇದೇ ಹೋಯ್ತು ಅನ್ನೋ ಥರ ಇಲ್ದಿರ ಇದು ಒಂದು ಬೇರೆ ಥರ ಒಂದು ಸಿನಿಮಾನೇ. ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಜನರಿಗೆ ಥಿಯೇಟರ್ ಎಫೆಕ್ಟ್ ಕೊಡೋಂಥದ್ದಾಗಿರ್ಬೋದು, ಎಲ್ಲದೂ ಇದರಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ಒಬ್ಬ ಆಡಿಯನ್ಸ್ ಏನೊಂದು ಅನ್ಕೊಂಡು ಬರ್ತಾರೆ, ಒಂದು 2 hours ನಾವು ರಿಲ್ಯಾಕ್ಸ್ ಆಗಿ ನೋಡಬೇಕು. ಯಾಕೆಂದರೆ ಒಂದೊಂದು ಜಾನರ್ನು ಒಬ್ಬೊಬ್ಬರು ಇಷ್ಟಪಡ್ತಾರೆ. ಕೆಲವರು ಆ್ಯಕ್ಷನ್, ಕೆಲವರು ಹಾರರ್, ಆ ಥರದ್ದು. ಸೊ ಹಾರರ್ ಸಿನಿಮಾ ನೋಡಬೇಕು, ಅದೇನೊಂದು ಥ್ರಿಲ್ಲಿಂಗ್ ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸ್ ನಮಗೆ ಬೇಕು ಒಂಥರ ಅಂತ ಬರೋರಿಗೆ ಯಾವುದೇ ರೀತಿ ಕುಂದುಕೊರತೆ ಆಗಲ್ಲ ಸರ್ ನಮ್ಮ ಸಿನಿಮಾದಲ್ಲಿ. ಆ ಥರ ಎಲ್ಲ ಒಂದು ಇದು ಏನಂತಾರೆ ಕಾನ್ಸೆಪ್ಟು ನಮ್ಮ ಸಿನಿಮಾದಲ್ಲಿದೆ ಸರ್. ಈ ಸಿನಿಮಾದಲ್ಲಿ ನೀವು ರೆಕಾರ್ಡಿಂಗ್ ಅಂದರೆ ಈ ಸ್ಟುಡಿಯೋದಲ್ಲಿ ಆಮೇಲೆ ನೀವು ಚಿತ್ರೀಕರಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ವಿಶೇಷವಾದ ಘಟನೆ ನಿಮ್ಗೆ ಏನಾದರೂ ನೆನಪಿದೆಯಾ? ವಿಶೇಷ ಘಟನೆ ಅಂದರೆ ತುಂಬ ಇದೆ ಸರ್. ಆ್ಯಕ್ಚುಲಿ ನಾವು ಸಿನಿಮಾ ಮಾಡಿದಾಗ ಒಂಥರ
ಏನೊಂದು ವಾತಾವರಣನೇ ಶ್ರೀನಿವಾಸ್ ಸರ್ ಅವ್ರದ್ದು ಯಶೋಗಿರಿ ನಮ್ಮದು ಏನಿದೆ ಬ್ಯಾನರ್, ಸೊ ಮನೆ ವಾತಾವರಣನೇ ಇತ್ತು. ಫುಡ್ ಎಲ್ಲ ಮನೆಯಿಂದನೇ ಬರೋದು, ಮನೆ ಊಟ ನಮಗೆಲ್ಲೋ ಹೊರಗಡೆ ಊಟ ಮಾಡ್ತಾ ಇದೀವಿ ಅಲ್ಲಿ ಶೂಟ್ ಮಾಡ್ತಾ ಆ ಥರ ಇರಲಿಲ್ಲ. ತುಂಬ ಫ್ರೆಂಡ್ಲಿಯಾಗಿ ನಡ್ಸ್ಕೊಳ್ಳೋರು. ಯಾಕಂದರೆ ಶ್ರೀನಿವಾಸ್ ಸರ್ ಆಗಲಿ ಚಂದ್ರ ಸರ್ ಆಗಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ದಂಥವ್ರು, ನಮಗಿಂತ ಮುಂಚೆ ತುಂಬ ಎಕ್ಸ್ಪೀರಿಯನ್ಸ್ ಇದ್ದಂಥವ್ರು. ಬಟ್ ಅದು ನಮಗೆ ಎಲ್ಲೆಲ್ಲಿ ಸಪೋರ್ಟ್ ಮಾಡಬೇಕು ಆ ಥರ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು. ಅದೊಂದು ಖುಷಿ ವಿಷಯ. ಮರೆಯೋಕ್ಕಾಗದಿರೋ ಘಟನೆಗಳು ಅಂದರೆ ನನಗೆ ಪರ್ಸ್ನಲಿ ಒಂದು ಇನ್ಸಿಡೆಂಟ್ ಏನಾಗಿದ್ದು ಅಂದರೆ, ಒಂದು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸೋಮೇಶ್ವರ ಬೀಚಲ್ಲಿ ಸಾಂಗ್ ಶೂಟ್ ಮಾಡ್ತಾ ಇದ್ವಿ. 2ನೇ ಸಾಂಗು. ಯಾವ ಹಾಡೋದು ಸರ್? ಮುದ್ದು ರಾಕ್ಷಸಿ ಅಂತ ಒಂದು ಸಾಂಗು ಮಾಡ್ತಾ ಇದ್ವಿ. ಮಾಡ್ಬೇಕಾದ್ರೆ ಏನಾಯ್ತು ಗೊತ್ತಲ್ಲ ಸರ್, ಅಂದ್ರೆ ಎಲ್ಲ ಏನೇನ್ ಮೆಜರ್ಸ್ ತಗೊಂಡಿದ್ರು. ಬಟ್ ನಮಗೆ ಒಂದು ಹುಚ್ಚ ಧೈರ್ಯ, ಡೈರೆಕ್ಟರ್ ಇಷ್ಟು ಹೇಳಿದ್ರೆ ಇಷ್ಟು ಮಾಡ್ಬೇಕು, ನಾವು ತೋರಿಸ್ಕೊಬೇಕು ಅನ್ನೋ ಒಂದು ಹುಮ್ಮಸ್ ಇರುತ್ತಲ್ಲ ಸರ್. ಆ ತರ ಏನಾಯ್ತು, ಒಂದ್ ಸ್ವಲ್ಪ ಬೀಚ್ ಹಿಂದೆಯಿಂದ ಹೋಗಿ ಅಲ್ಲಿಂದ ಬರೋ ಒಂದು ಶಾರ್ಟ್ ಇತ್ತು. ಅದು ಸೋಮೇಶ್ವರ ಬೀಚ್ ಹೆಂಗಿದೆ ಅಂದ್ರೆ ಸ್ಲೋಪ್ ಆಗಿಲ್ಲ ಸರ್. ಅದು ಹಿಂಗ್ ಸ್ಲೋಪ್ ಹೋಗ್ತಾ ಒಂದೇ ಸಡನ್ ಅಂತ ಫುಲ್ ಡೌನ್ ಇದೆ. ಅದು ನಮಗೆ ಐಡಿಯಾ ಗೊತ್ತಿರಲಿಲ್ಲ. ನಾನು ಹಿಂದೆ ಒಂದ್ 2-3 ಸ್ಟೆಪ್ ಹಿಂದೆ ಹಾಕಿ ಕಾಲ್ ಹಾಕಿದಷ್ಟು ಫುಲ್ ಹಿಂದೆ ಹೋಗ್ಬಿಟ್ಟೆ. ಅವತ್ ನಾನು ಅನ್ಕೊಂಡೆ ಮುಗ್ದೋಯ್ತು ನನ್ನ ಕತೆ ಅಂತ ಸರ್. ಯಾಕೆಂದ್ರೆ ಎಲ್ಲ ತುಂಬಾ ದೂರ ಇದ್ರು. ಇಲ್ಲ ಮುಗೀತು ಅಂತ ಸೀರಿಯಸ್ ಆಗಿ ಅನ್ಕೊಂಡು ದೇವ್ರನ್ನ ನೆನ್ಸ್ಕೊಂಡೆ. ನಂಗೆ ಸ್ವಲ್ಪ ಸ್ವಿಮ್ಮಿಂಗ್ ಬರೋದ್ರಿಂದ ಅದೇ ಟೈಮಿಗೆ ಒಂದು ದೊಡ್ಡ ಅಲೆನೋ ಬಂದು ಅದ್ರ ಜೊತೆ ಹಿಂಗೋ ಒಂದ್ ಸ್ವಲ್ಪ ಗ್ರಿಪ್ ಸಿಕ್ ಮುಂದೆ ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ಅವತ್ತು ಹೋಗ್ಬಿಡ್ತಾ ಇದೆ. ಅದೊಂದು ಮರೆಯಕ್ಕಾಗ್ದಿರೋ ಘಟನೆ ನನಗೆ ಅಂದ್ರೆ ಅದೊಂದು ಘಟನೆ ಸರ್. ಈ ಆ ಸಿನಿಮಾದ ಕಥೆಯನ್ನ ಮೊಟ್ಟ ಮೊದಲನೇ ಬಾರಿ ನೀವು ಕೇಳಿದಾಗ ನಿಮ್ಮ ನಿರ್ದೇಶಕರಿರ್ಬೋದು ಅಥವಾ ರಚನೆ ಮಾಡಿರುವಂಥವ್ರು ಇರ್ಬೋದು, ಅವರು ಮತ್ತೆ ನಿರ್ಮಾಪಕರಿರ್ಬೋದು, ನಿಮಗೆ ಮೊಟ್ಟ ಮೊದಲನೇ ಬಾರಿಗೆ ಏನು ಅನ್ನಿಸ್ತು? ನಿಮ್ಮ ಮೊಟ್ಟ ಮೊದಲ ಅಭಿಪ್ರಾಯ ಏನಿತ್ತು? ಏನಾಗ್ಬೋದು, ಹೀಗಿದೆಯಾ, ಏನೊಂದು ಇಮ್ಯಾಜಿನೇಷನ್ ಇತ್ತು ನಿಮ್ಮ ತಲೆಯಲ್ಲಿ? ಸರ್ ತುಂಬಾ ಫ್ರಾಂಕ್ ಆಗಿ ಮಾತಾಡ್ಬೇಕು ಅಂತಂದ್ರೆ, ಕತೆ ಕೇಳಿ ಸೆಲೆಕ್ಟ್ ಮಾಡ್ಕೊಂಡು ಈ ಸಿನಿಮಾ ಮಾಡ್ಬೇಕಾ ಬಿಡ್ಬೇಕಾ ಅನ್ನೋ ಒಂದು ಪೊಸಿಷನ್ ಅಲ್ಲಿ ನಾವೇನ್ ಇರ್ಲಿಲ್ಲ ಅವಾಗ. ಸೊ ಅವಕಾಶ ಬಂತಂದ್ರೆ ಮಾಡ್ಬೇಕು. ಯಾಕಂದ್ರೆ ನಂದು ಒಂದು ಸಿನಿಮಾ ಆಗಿತ್ತು ರಂಗ್ ಬಿರಂಗಿ, ಅವಾಗ ತಾನೇ ರಿಲೀಸ್ ಆಗಿತ್ತು. ಸಿನಿಮಾಗಳು ಅವಕಾಶ ಬರೋದು ಮಾಡ್ಬೇಕು ಅನ್ನೋ ಒಂದು ಇದಿತ್ತು. ಅದೇ ಟೈಮಿಗೆ ಕಾಲ್ ಮಾಡಿ ಕರೆದು ಸರ್ ಹೇಳಿದಾಗ, ಬಟ್ ಸ್ಟೋರಿ ಚೆನ್ನಾಗಿತ್ತು ಸರ್. ನನಗೆ ಕೇಳ್ಬೇಕಾದ್ರೆ ಓಕೆ ಏನೋ ಒಂದು ಸ್ಟೋರಿ ಇದೆ ಮಾಡಬೇಕು ಅನಿಸ್ತಿರೋ ಥರ. ಇದರಲ್ಲಿ ಈ ಕಂಟೆಂಟಲ್ಲಿ ನನಗೆ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಇದೆ, ಕತೆ ತುಂಬ ಚೆನ್ನಾಗಿದೆ. ನಾನು ಕತೆ ಜೊತೆಗೆ ನನ್ನ ಒಂದು ಕ್ಯಾರೆಕ್ಟರ್ ಏನಿದೆ ಅನ್ನೋದು ನಾನು ನೋಡಿದಾಗ ತುಂಬ ಚೆನ್ನಾಗಿ ಹೆಣೆದಿದ್ರು ಕತೆನ. ಆಮೇಲೆ ಕೆಲವೊಂದೊಂದು ರಿಯಲ್ ಇನ್ಸಿಡೆಂಟ್ ಹೇಳಿದ್ರು ಚಂದ್ರ ಸರ್, ಈ ಥರ ಇರುತ್ತೆ, ಇದು ನಡೆದಿರೋಂಥ ವಿಷಯಗಳು, ಇದನ್ನು ಸಹ ನನ್ನ ಸಿನಿಮಾದಲ್ಲಿ ಬರ್ತಾ ಇದೆ ಅಂದಾಗ ನನಗೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಓಕೆ ವಾವ್ ಫ್ಯಾಕ್ಟರಿ ಹೌದು ಸರ್. ಓಕೆ. ಆಮೇಲೆ ಈ ಸಿನಿಮಾವನ್ನ ಈ ನಡುವೆ ಚಿತ್ರಮಂದಿರಕ್ಕೆ ಬಂದು ನೋಡೋದು ತುಂಬಾ ಕಡಿಮೆ ಆಗ್ತಾ ಇದೆ. ನಾವು ಈ ಸಿನಿಮಾವನ್ನ ನಮ್ಮ ಕುಟುಂಬ ವರ್ಗದವರೆಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಬಂದು ನೋಡಬೇಕು ಅಂತಾದ್ರೆ ಯಾವ ಫ್ಯಾಕ್ಟರ್ ಅವ್ರನ್ನ ಇಲ್ಲಿ ಅಟ್ರಾಕ್ಟ್ ಮಾಡಬಹುದು, ಅಥವಾ ಒಂದು ಲೈನ್ ಅಲ್ಲಿ ನಿಮ್ಮ ಸಿನಿಮಾದ ಬಗ್ಗೆ ನೀವು ಹೇಳಕ್ಕಾಗತ್ತಾ? ಖಂಡಿತವಾಗ್ಲು ಸರ್. ನಾನು ಮುಂಚೆನೆ ಹೇಳಿದಾಗೆ ನಮ್ಮ ಸಿನಿಮಾ ಏನಕ್ಕೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ದು 14th ರಿಲೀಸ್ ಆಗ್ತಾ ಇದೆ, ಹೋಳಿ ಇದ್ರ ದಿನ. ಎಷ್ಟೊಂದು ಜನ ನಮಗೆ ಈ ಒಂದು ಬ್ಯುಸಿ ಇದ್ರೊಳಗೆ ಒಂದು ಸಿನಿಮಾ ನೋಡ್ಬೇಕು, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೇಕು ಅಂತ ಒಂದು ಮೈಂಡ್ ಸೆಟ್ ಇರ್ತಾರೆ. ಸೊ ಅವಾಗ ಯಾವ ಸಿನಿಮಾ ನೋಡ್ಬೇಕು ಏನೋ ಅಂತ ಅವರು ಒಂದು ಇದಿದ್ದಾಗ, ನಮ್ಮ ಹಾರರ್ ಸಿನಿಮಾಗೆ ಬಂದ್ರೆ ಇದೇನೋ ಒಂಥರ ಸೌಂಡ್ ಬರೋದು, ಹೆದರ್ಸೋದು, ವಿಚಿತ್ರ ಮೇಕಪ್ ತರೋದು, ಆ ಥರದ್ದೆಲ್ಲ ಏನಿಲ್ಲ. ಕ್ಲೀನ್ ನೀಟ್ ಸಿನಿಮಾ. ಮಕ್ಕಳು ಜೊತೆಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಎಲ್ಲರೂ ಬಂದು ನೋಡ್ಬೋದು. ಒಂದು ಆ ಸೌಂಡ್ ಎಫೆಕ್ಟ್ ಅಲ್ಲಿ ಸಿಗುವಂಥ ಎಕ್ಸ್ಪೀರಿಯನ್ಸ್. ಈಗ ನಮಗೇನೆ ಸಿನಿಮಾದವರಾಗಿನೂ ಸಿನಿಮಾ ನೋಡ್ಬೇಕಾದ್ರೆ ಕೆಲವೊಂದ್ಸಲ ನಾವೇ ಬೆಚ್ಚ ಬೀಳ್ತಾ ಇದ್ವಿ, ನಾವೇ ಮಾಡಿದ್ರು ಕೆಲವೊಂದೊಂದು ಮೂಮೆಂಟ್ ಅಲ್ಲಿ. ಸೊ ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ಇದೊಂದು ಹಬ್ಬ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಬಂದು ಸಿನಿಮಾನ ನೋಡಿ. ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ ನೀವು ಕೊಡೋ ದುಡ್ಡಿಗೆ. ಹಾಗೇನೆ ಎಲ್ಲೋ ಒಂದ್ ಕಡೆ ಒಂದು ಹೊಸ ತಂಡ ಅವ್ರ ಪ್ರಯತ್ನಕ್ಕೆ ನೀವು ಬೆಂಬಲನೂ ಕೊಟ್ಟಂಗಾಗುತ್ತೆ. ದಯವಿಟ್ಟು ಅದಕ್ಕೋಸ್ಕರ ಬಂದು ಸಿನಿಮಾ ನೋಡಿ. ನಾವು ಸಾಕಷ್ಟು ಬಾರಿ ಈ ವಿಷಯವನ್ನು ನಾನು ಕೂಡ FMCನಲ್ಲಿ ರಿವ್ಯೂ ಅಲ್ಲಿ ಕೂಡ ಹೇಳಿದ್ದೀನಿ. ನಾವು ಈಗ ಇರುವ ಹೈ ಸ್ಟಾರ್ ಲೆವೆಲ್ ಇರುವಂತಹ ಆ್ಯಕ್ಟರ್ಗಳನ್ನ ತಗೊಂಡು ಸಿನಿಮಾ ಮಾಡಿ ಆ ಸಿನಿಮಾವನ್ನು ಯಶಸ್ವಿಗೊಳಿಸೋದು ತುಂಬ ಸರಳವಾಗಿದೆ. ಆದರೆ ಹೊಸಬರನ್ನು ನಾವು ಉಪಯೋಗಿಸಿಕೊಂಡು ಮಾಡಿರುವಂಥ ಸಿನಿಮಾಗಳನ್ನು ನಾವು ಪ್ರೋತ್ಸಾಹಿಸದೆ ಹೋದರೆ
ಹೊಸ ಸ್ಟಾರ್ಗಳು ಹುಟ್ಕೊಳ್ಳೋಕೆ ಆಗೋದೇ ಇಲ್ಲ. ಆ ಕಾರಣದಿಂದನೇ ಹೇಳ್ತಾ ಇದ್ದೀನಿ, ಸಾಕಷ್ಟು ನೆಗೆಟಿವ್ ರೋಲ್ಗಳು, ಪಾಸಿಟಿವ್ ರೋಲ್ಗಳು, ಸೈಡ್ ಆ್ಯಕ್ಟರ್ಗಳು, ಆಮೇಲೆ ಎಲ್ಲವನ್ನು ಮಾಡಿರುವಂತಹ ಶ್ರೀಜಿತ್ ಅವರು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಹಲವಾರು ತಿರುವುಗಳು ಈ ಸಿನಿಮಾದಲ್ಲಿದೆ. 10 ನಿಮಿಷಕ್ಕೂ ಕೂಡ ನೀವು ಏನಾಗುತ್ತೆ ಅನ್ನೋದನ್ನು ಊಹಿಸಲಿಕ್ಕೆ ಆಗಲಾರದಷ್ಟು ಒಂದು ರೋಚಕತೆಯನ್ನು ಈ ಸಿನಿಮಾದಲ್ಲಿ ನಿರ್ದೇಶಕರು ಹಾಗೂ ರಚನೆ ಮಾಡಿರುವವರು ಕೂಡ ತಂದುಕೊಟ್ಟಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ. ಬೆಸ್ಟ್ ಆಫ್ ಲಕ್. ನಾವೆಲ್ಲರೂ ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡೋಣ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.